ನಾನಿಲ್ಲಿ ಮಂಡಿಪೇಟೆ ಇದ್ದೀನಿ. ನೇತಾಜಿ ಸ್ಟೋರ್ಸ್ ಇವತ್ತೇನು ಬೆಂಕಿಗೆ ಅನಾಹುತ ಆಗಿದೆಯೋ ಆ ಜಾಗ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಫೈರ್ ಸ್ಟೇಷನ್ ಅವರು ಕೂಡ ಬಂದು ತುಂಬ ಬೆಂಕಿ ಆರಿಸ್ಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅನಿಸುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಜಾಗ ಎಲ್ಲ JCB ಕೂಡ ಬಂದಿದೆ, ಭಾಳ ಇದು ಮಾಡಿದ್ದಾರೆ ನೋಡಿ. ಭಾಳ ಬೇಜಾರಾಯಿತು. ಹಿಂದೆ ಎಲ್ಲ ಒತ್ಕೊಂಡು ಹುರಿದೋಗ್ಬಿಟ್ಟಿದೆ, ಲಕ್ಷಗಟ್ಟಲೆ ಲಾಸ್ ಆಗಿದೆ ಅವರಿಗೆ. ಯಾವ ರೀತಿ ಆಯಿತು ಅನ್ನೋದು ಇನ್ನೂ ಕುತೂಹಲದಲ್ಲಿದ್ದಾರೆ ಅವರು. ಸರ್ಕ್ಯೂಟ್ ಆಗಿದೆಯೋ ಬೇರೆ ಥರದಲ್ಲಿ ಆಗಿದೆಯೋ ಯಾರಿಗೂ ಗೊತ್ತಾಗ್ತಿಲ್ಲ. ಇದನ್ನು ನೋಡಿ ಯಾವ ಥರದಲ್ಲಿ ಮಾಡ್ತಾರೋ. ಅವರು ಭಾಳ ಬೇಜಾರಾಗಿದೆ. ಮಾಲೀಕರಿಗೂ ಕೂಡ ನನಗೆ ಗೊತ್ತಿರೋಂಗೆ ತುಂಬ ಒಳ್ಳೆಯ ಹೃದಯವಂತರು ಮಾಲೀಕರು. ನಾನು ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ. ಪಾಪ ಈ ರೀತಿ ಆಗಬಾರ್ದಾಗಿತ್ತು, ಅನಿವಾರ್ಯ ಆಗಿದೆ. ಇದನ್ನು ದೇವರವರಿಗೆ ಮುಂದೆ ಆದರೂ ಕೂಡ ಎಲ್ಲವನ್ನು ಮರೆತು ಇನ್ನು ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ. ಭಾಳ ಬೇಜಾರಾಯಿತು ಅವರಿಗೆಲ್ಲ. ಪಾಪ ಇದ್ದರೆ ಕಿತ್ಕೊಂಡು ತಿನ್ಬೋದು, ಇಲ್ಲ ಅಂತಂದರೆ ಯಾರ ಹತ್ರ ಇಲ್ಲ ಅಂದರೆ ತುಂಬ ಕಷ್ಟ ಬಂಧುಗಳೇ. ನೋಡಿ, ನಾನು ಫೈರ್ ಸ್ಟೇಷನ್ನ ತೋರಿಸ್ತಿದ್ದೀನಿ. ಇದು ಮೆಟ್ರೋ ಹೋಲ್ಸೇಲ್ ಮಂಡಿಪೇಟೆಗೆ ಇದ್ರ ಆಪೋಸಿಟೇ ಇರೋದು ನೇತಾಜಿ ಸ್ಟೋರ್ಸ್ ಅಂತ ಹೇಳ್ಬಿಟ್ಟು. ಭಾಳ ಬೇಜಾರಾಯಿತು ಅವರಿಗೆ. ಎಲ್ಲವನ್ನು ಮರೆತು ಅವ್ರಿಗೆ ಮುಂದೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಈ ಒಂದು ದೇವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭಾರತ, ಜೈ ಕರ್ನಾಟಕ. ನಮಸ್ತೆ.